ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮಾರ್ಚ್ 14, 2026ರಂದು ವಂದೇ ಮಾತರಂ, ಜೈ ಭಾರತ್, ಜೈ ಭೀಮ್ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಭಾರತೀಯ ವೀರ ಹುತಾತ್ಮ ಯೋಧರ ತಾಯಂದಿರು ಮತ್ತು ಮಡದಿಯರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಉದ್ಘಾಟನೆ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ರವರು. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು, ಕರ್ನಾಟಕ ಸರ್ಕಾರ. ಅಧ್ಯಕ್ಷತೆ ಶ್ರೀಮತಿ ವಿ.ಪಿ. ಸುಶೀಲಾ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ. ಮುಖ್ಯ ಅತಿಥಿಗಳು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ. ಎಂ.ಕೆ. ಸೋಮಶೇಖರ್ ಅವರು, ಮಾಜಿ ಶಾಸಕರು. ರಾಜೀವ್ ಪ್ರೆಸ್ ಕ್ಲಬ್ ಅಧ್ಯಕ್ಷರು. ದೀಪಕ್ ಎಂ. ಪುಟ್ಟರಾಜು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಮಿತಿ ಪದಾಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು ಭಾಗಿಯಾಗಿದ್ದರು. ಸ್ಥಳ ಪುರಭವನ, ಟೌನ್ ಹಾಲ್, ಮೈಸೂರು. ನನ್ನ ಹೆಸರು ವಿ.ಪಿ. ಸುಶೀಲಾ ಅಂತೇಳಿ. ನಾನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು. ಈ ದಿನ ನಮ್ಮ ಸಮಿತಿಯ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಭಾರತೀಯ ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ಅರ್ಪಿಸಿದಂತಹ ವೀರ ಹುತಾತ್ಮ ಯೋಧರ ತಾಯಂದಿರು ಮತ್ತು ಮಡದಿಯರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಹಾಗೆ ಪೌರ ಕಾರ್ಮಿಕ ಮಹಿಳೆಯರು, ಆಶಾ ಕಾರ್ಯಕರ್ತರು ಮತ್ತು ಆಟೋ ಚಾಲಕ ಮಹಿಳೆಯರಿಗೂ ಕೂಡ ನಾವು ಸೀರೆಯನ್ನು ವಿತರಣೆ ಮಾಡಿ ಈ ದಿನ ನಮ್ಮ ಸಮಿತಿ ವತಿಯಿಂದ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಉದ್ಘಾಟನೆಯನ್ನು ನಡೆಸಿದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು, ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ. ಮಾಜಿ ಶಾಸಕರಾದಂಥ MLA ಸೋಮಶೇಖರ್ ಅವರು ಬಂದಿದ್ದರು. ರಾಜೀವ್ ಸರ್ ಬಂದಿದ್ದರು. ಹಾಗೆ ಇನ್ನು ಮೈಸೂರು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ದೀಪಕ್ ಸರ್ ಬಂದಿದ್ದರು. ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳು ಆಗಮಿಸಿದ್ರು. ನಮ್ಮ ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಯಲಿಕ್ಕೆ ಸಹಕಾರ ಕೊಟ್ಟಂತಹ ನನ್ನ ಎಲ್ಲ ಸಮಿತಿಯ ಪದಾಧಿಕಾರಿಗಳಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸನ್ಮಾನ ಯೋಧರು ಕುಟುಂಬದವರು ಸರ್, ಈ ಭಾರತೀಯ ವೀರ ಹುತಾತ್ಮ ಯೋಧರ ತಾಯಂದಿರಾದಂತಹ 10 ಕುಟುಂಬದವರಿಗೆ ನಾವು ಈ ದಿನ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅವ್ರ ಹೆಸರು ಹೇಳ್ಬೇಕಾ? ಮೈಸೂರು, ಮಂಡ್ಯ, ಚಾಮರಾಜನಗರ. ಹುತಾತ್ಮ ಯೋಧರ ಕುಟುಂಬದವರಿಗೆ ಸನ್ಮಾನ ಮಾಡಿದ್ರಿ. ಅವರ ಒಂದು ಫೀಲಿಂಗ್ಸ್ಗಳನ್ನ ಸ್ವಲ್ಪ ಹೇಳ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕಿತ್ತು. ಇಲ್ಲ, ಯತೀಂದ್ರ ಸಾಹೇಬ್ರವ್ರಿಗೆ ಹೇಳಿದ್ರಲ್ಲ ತಾಯಂದ್ರು, ಅವರು ಕೂಡ ಅವೆಲ್ಲ ಮಾತಾಡೋದಕ್ಕೆ ಮೇಡಮ್ ಮಹಿಳಾ ಆಯೋಗದ ಅಧ್ಯಕ್ಷರಂದ್ರು, ನಿಮ್ದು ಏನೇ ಕುಂದುಕೊರತೆ ಸಮಸ್ಯೆ ಇದ್ರೂ ನನ್ನ ಆಫೀಸಿಗೆ ಬಂದು ನೀವು ಅರ್ಜಿ ಮುಖಾಂತರ ಕೊಡಿ, ನನಗೆ ನಾನು ಅದನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷರು ಇನ್ನೊಂದು ಮಾತು ಹೇಳಿದ್ರು ನಿಮಗೆ, ಏನು ಇವತ್ತು ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸಿಗುವಂತ ಸವಲತ್ತುಗಳನ್ನ ಆಶಾ ಕಾರ್ಯಕರ್ತರ ಮುಖಾಂತರ ಜನಗಳಿಗೆ ತಲುಪಿಸಿ ಅಂತ ಅಂದ್ಬಿಟ್ಟು, ಅದ್ರ ಬಗ್ಗೆ ನಿಮ್ಮ ಸಂಘಟನೆ ಯಾವ ತರ ಕ್ರಮ ತಗೊಳುತ್ತೆ? ನಮ್ಮ ಸಂಘಟನೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಸರ್ಕಾರದಿಂದ ಏನು ಸವಲತ್ತು ಬರುತ್ತೆ ಅದು ನೇರವಾಗಿ ಬಡ ಜನರಿಗೆ ತಲುಪಿಸುವಂತ ನಿಟ್ಟಿಗೆ ನಾವು ನಮ್ಮ ಸಂಘಟನೆ ಯಾವಾಗಲೂ ಸಿದ್ಧವಾಗಿರ್ತೀವಿ. ಅವ್ರ ಜೊತೆ ನಾವು ಸಪೋರ್ಟ್ ಮಾಡ್ತೀವಿ. ನಿಮ್ದು ಏನೇ ಕುಂದುಕೊರತೆ ಇದ್ರು ನಮ್ಮ ಹತ್ರ ಬನ್ನಿ, ನಮ್ಮ ಮುಖಾಂತರ ನಾವು ಇಲಾಖೆಯಿಂದ ಏನೇ ಸಮಸ್ಯೆ ಇದ್ರೂ ನಾವು ಅದನ್ನ ಬಗೆಹರಿಸ್ತೀವಿ. ನನ್ನ ಹೆಸರು ಪುಟ್ಟರಾಜು ಅಂತೇಳಿ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ 15-16 ವರ್ಷಗಳಿಂದ ಈ ಒಂದು ಸಮಾಜ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೇನೆ. ಇವತ್ತಿನ ದಿವಸ ನಮ್ಮ ಹುತಾತ್ಮ ವೀರ ಯೋಧರ ತಾಯಂದಿರು ಮಡದಿಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಮತ್ತು ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಇವತ್ತು ಅದ್ದೂರಿಯಾಗಿ ಆಚರಣೆ ಮಾತಾಡಿದ್ದೀವಿ. ಅದಕ್ಕೆ ಎಲ್ಲ ಸಮಿತಿಯ ಪದಾಧಿಕಾರಿಗಳು ಹಾಗೂ ನನ್ನ ಎಲ್ಲ ಆತ್ಮೀಯ ನನ್ನ ಸ್ನೇಹಿತರು ಹಾಗೂ ಬಂಧುಗಳು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತು ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಮಾಧ್ಯಮ ಮಿತ್ರ ಸ್ನೇಹಿತರಿಗೆ ಮತ್ತು ಮಾಧ್ಯಮ ಟಿವಿಯವರಿಗೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಬಂಧುಗಳೇ, ನಮಗೆ ತುಂಬ ಸಂತೋಷ ಆಯಿತು. ನಮ್ಮ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಬಂದು, ಮತ್ತು ನಮ್ಮ ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಬಂದು, ಮತ್ತು ನಮ್ಮ ಸೋಮಣ್ಣವರು ಬಂದು, ಹಲವಾರು ಗಣ್ಯರು ಬಂದು ನಮ್ಮ ಕಾರ್ಯಕ್ರಮವನ್ನು, ಹಲವಾರು ಮಹಿಳೆಯರು ಬಂದು ನಮ್ಮ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಅನಂತ ನಮಸ್ಕಾರಗಳನ್ನ ತಿಳಿಸ್ತಾ ನಾನು ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಾವು
ಬೇಡಿಕೆಗಳಿದೆ. ಅವರ ಸಮಸ್ಯೆಗಳು, ಅವರ ಹೋರಾಟಗಳು, ಅವ್ರ ಬಗ್ಗೆ ಬಯಸ್ತಾರೆ, ಸಮಾಜತೆ ಬಯಸ್ತಾರೆ, ಅದನ್ನೆಲ್ಲ ಮಹಿಳೆಯರು ಹೇಳಬೇಕು, ಅದನ್ನು ಕೇಳಬೇಕಾಗಿದೆ. ಅದನ್ನ ಮಾತಾಡ್ಬೋದಲ್ಲ, ಆದ್ರೂ ಕೂಡ ರಾಜಕೀಯ ಕೆಲಸದಿಂದ ಒಂದೆರಡು ಮಾತಾಡೋದನ್ನ ಕರ್ತವ್ಯ, ಅದಕ್ಕೆ ಮಾತ್ರ ಹೇಳಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇಲ್ಲಿ ಯೋಧರ ತಾಯಿ ಬಂದಾಗ ಒಂದು ತಾಯಿ ನನ್ನ ಕೈ ಹಿಡ್ಕೊಂಡು ಮೊದಲು ಹೇಳಿದ್ದು, ಮೇಡಮ್ ನಾನಿಬ್ಬರು ಮಕ್ಕಳನ್ನ ಕಳ್ಕೊಂಡಿದ್ದೀನಿ, ನನ್ನಿಬ್ಬರು ಮಕ್ಕಳು ದೇಶ ಕಾಯಕ್ಕೋಗಿ ಕಳ್ಕೊಂಡಿದ್ದೀನಿ ಅಂತ ಆ ತಾಯಿ ಆ ಎರಡು ವಾಕ್ಯಗಳಲ್ಲೇ ಆಯೋಗದ ಅಧ್ಯಕ್ಷೆಯ ಮನಸ್ಸನ್ನ ಕಲಕಿಸ್ಬಿಟ್ರು. ಎಲ್ಲಿದೆಯವ ತಾಯಿ ನೀನು? ಆ ಯಮ್ಮನಿಗೆಲ್ಲರೂ ಒಂದು ಚಪ್ಪಾಳೆ ಹೊಡಿಬೇಕಲ್ವ? ಆಲ್ರೆಡಿ ಅಳ್ತಾ ಇದ್ದಾರೆ ಅವರು. ಕರೆಕ್ಟು, ನಾವು ಕರಿತೀವಿ, ಆ ತಾಯಿಗೆ ಸನ್ಮಾನ ಮಾಡ್ತೀವಿ. ಅಷ್ಟು ಸಾಕಾ? ಅಷ್ಟು ಸಾಕಾ? ಇಲ್ಲಿ ನೀವೆಲ್ಲ ನನ್ನ ಜೊತೆ ಮಾತಾಡಿದ್ರೆ ಇದು ಚೆನ್ನಾಗಿರುತ್ತೆ. ಇಲ್ಲ ಅಲ್ವಾ? ನಾವೆಲ್ಲರೂ ಆ ತಾಯಿಗೆ ನೆರವಾಗಬೇಕಲ್ವಾ? ಅವಳ ಹಕ್ಕುಗಳನ್ನು ನಾವು ಕೊಡಿಸ್ಬೇಕಲ್ವಾ? ಕೊಡ್ಸೋಕೆ ನಾವೆಲ್ಲ ಬದ್ಧವಾಗಿದ್ದೀವಾ? ತಾಯಿ ಸುಶೀಲಮ್ಮ ಅವರೇ, ಆ ಎಲ್ಲ ಯೋಧರ ಮನೆಯವರ ಹಕ್ಕುಗಳನ್ನು ನೀವು ಕೊಡಿಸೋ ಜೊತೆಯಲ್ಲಿ ನಾನು ಇರ್ತೀನಿ ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಒಂದು ಸಂದೇಶ ಇದೆ. ಅದು ನಿಮಗೆ ಗೊತ್ತಾ? ಏನು? ನಮ್ಮ ಆಶಾ ತಾಯಂದಿರಿದ್ದಾರೆ. ಒಂದು ಸಂದೇಶ ಇದೆ ಇಡೀ ಪ್ರಪಂಚಕ್ಕೆ. ಅಂತಾರಾಷ್ಟ್ರೀಯ ಅಂದ್ರೆ ಬರೀ ಭಾರತ ದೇಶ ಅಲ್ಲ, ಬರೀ ಕರ್ನಾಟಕ ಅಲ್ಲ, ಇಡೀ ಪ್ರಪಂಚಕ್ಕೆ ಪ್ರತಿ ವರ್ಷ ಒಂದು ಮಹಿಳೆಯರಿಗೆ ಒಂದು ಸಂದೇಶ ಕೊಡ್ತಾರೆ. ಏನದು ಸಂದೇಶ ನಿಮಗೆಲ್ಲ ಗೊತ್ತಾ? ಗೊತ್ತಿಲ್ಲ, ನಾನು ಹೇಳ್ತೀನಿ ಕೇಳಿ. ರೈಟ್ಸ್, ಜಸ್ಟಿಸ್, ಆಕ್ಷನ್. ರೈಟ್ಸ್ ಅಂದ್ರೆ ಹಕ್ಕು, ಏನು? ಹಕ್ಕುಗಳು. ಜಸ್ಟಿಸ್ ಅಂದ್ರೆ ನ್ಯಾಯ. ಆಕ್ಷನ್ ಅಂದ್ರೆ ಕ್ರಮ. ನನ್ನ ಜೊತೆ ಹೇಳ್ತೀರಾ? ಹಕ್ಕುಗಳು, ನ್ಯಾಯ, ಕ್ರಮ. ಇದು ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದೇಶ. ಈಗ ನಮ್ಮ ಆ ಎರಡು ಮಕ್ಕಳನ್ನ ಕಳ್ಕೊಂಡಿರೋ ತಾಯಿಯ ಹಕ್ಕುಗಳನ್ನ ಕೊಡಿಸೋದಿಕ್ಕೆ ಫಸ್ಟ್ ಆ ತಾಯಿಗೆ ಹಕ್ಕುಗಳ ಬಗ್ಗೆ ಅರಿವಿರ್ಬೇಕು. ಹೌದಾ ಇಲ್ವಾ? ಈಗ ನಾನು ನಿನ್ನೆ ನಮ್ಮ ಜಿಲ್ಲಾಡಳಿತ ಭವನದಲ್ಲಿ ಮಹಿಳೆಯರ ಜೊತೆ ಮಹಿಳೆಯರ ಸಮಸ್ಯೆಗಳಿಗೆ ಸಂವಾದವನ್ನ ನಡೆಸಿದೆ. 500ಕ್ಕಿಂತ ಹೆಚ್ಚು ಮಹಿಳೆಯರು ಮೈಸೂರು ಭಾಗದಿಂದ ಬಂದಿದ್ರು. ಎಲ್ಲಾ ಅಧಿಕಾರಿಗಳಿದ್ರು, ಮೈಸೂರಿನ ಎಲ್ಲಾ ಅಧಿಕಾರಿಗಳು, ಜಿಲ್ಲಾಡಳಿತ ಅಧಿಕಾರಿಗಳು, SP, DC, CEO ಪ್ರತಿಯೊಬ್ಬರು ಇದ್ರು. ಪ್ರತಿಯೊಬ್ಬರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ನಿನ್ನೆ ಕಾರ್ಯಕ್ರಮ ಯಶಸ್ವಿಯಾಯಿತು. ನಿಮಗೆ ಗೊತ್ತಿತ್ತ ಈ ಕಾರ್ಯಕ್ರಮ ನಾನು ನಿನ್ನೆ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಮಾಡಿದೆ ಅಂತ? ನಿಮ್ಗೆ ಎಷ್ಟು ಜನ ಗೊತ್ತಿತ್ತು? ಗೊತ್ತಿರಲಿಲ್ಲ ಅಲ್ವಾ? ನೀವು ನನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಮಾಡ್ತೀರಾ? ನಮ್ಮ ಆಶಾ ತಾಯಿಯಂದಿರು ಮಾಡ್ತಾರೆ. ಯಾಕಂದ್ರೆ ಅವರು ಸರ್ಕಾರದಲ್ಲಿ ಕೆಲಸ ಮಾಡ್ತಾರಲ್ಲವಾ, ಜನರ ಆರೋಗ್ಯ ಇವತ್ತು ತಳಮಟ್ಟದಲ್ಲಿ ಕಾಪಾಡ್ತಾ ಇರೋರೇ ಆಶಾ ತಾಯಂದಿರು. ಆದ್ರೆ ಅವ್ರ ಹಕ್ಕಿಗೆ ಹೋರಾಟ ಮಾಡ್ತಾ ಇರೋದು ನೋಡ್ಬಿಟ್ರೆ ಮೋಸ್ಟ್ಲಿ ನಾನು ಅವ್ರಿಗೆ ಫ್ರೀ ಸಿಕ್ಕಿಲ್ಲ, ಇಲ್ದಿದ್ರೆ ಬಂದಿಲ್ಲ ಹತ್ಕೊಳಕ್ ಶುರು ಮಾಡ್ಬಿಡ್ತಾರೆ. ಕರೋನಾ ಟೈಮು ಪ್ರತಿ ಊರುಗಳಲ್ಲೂ ಒಬ್ಬ ತಾಯಿ ಗರ್ಭಿಣಿ ಆಗಿರೋದು ಗಂಡನ ಗೊತ್ತಿರುತ್ತೋ ಇಲ್ವೋ, ಆಶಾ ತಾಯಿ ಗೊತ್ತಿರುತ್ತೆ. ಮೊದಲನೇ ದಿನದಿಂದ ಆ ತಾಯಿಗೆ ಏನು ಔಷಧಿ ಕೊಡಿಸ್ಬೇಕು, ಐರನ್ ಕೊಡಿಸ್ಬೇಕಾ, ಕ್ಯಾಲ್ಸಿಯಂ ಕೊಡಿಸ್ಬೇಕಾ, ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾ, ಮಗು 42 ದಿವಸದವರೆಗೂ ತನ್ನ ತಾಯಿ ನೋಡ್ಕೊಳ್ತಾಳೋ ಇಲ್ವೋ, ಆಶಾ ತಾಯಿ ಮಾತ್ರ ಸಮಾಜದಲ್ಲಿ, ಹಳ್ಳಿ ಭಾಗದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ, ಸಿಟಿಗಳಲ್ಲಿ ಆ ತಾಯಿಯನ್ನ ತನ್ನ ಮಗಳನ್ನೇ ಕಾಪಾಡುವುದು ಆಶಾ ತಾಯಂದಿರು. ನಿಮ್ಮ ಹಕ್ಕು ಸಿಗಲವ? ಅವ್ರ ಗೌರವ ಧನ ಎಷ್ಟು ಅಂದ್ರೆ, ನಾವು ಅವ್ರಿಗೆ ಸಂಬಳ ಕೊಡೋದು ಎಷ್ಟು ಗೊತ್ತಾ ನಿಮಗೆ? ಯಾರಿಗಾರು ಗೊತ್ತಾ ನಿಮಗೆ? ಆ
ಆಶಾ ತಾಯಂದಿರಿಗೆ ನಾವು ಸಂಬಳ ಕೊಡೋದು, ಸಂಬಳ ಅನ್ನಲ್ಲ, ಅದು ಗೌರವಧನ. ಎಷ್ಟವ? ಎಷ್ಟು? ನಮ್ಮ ಜನ ಗೊತ್ತಾಗಬೇಕು. ಎಷ್ಟು? ನಮ್ಮ ಸರ್ಕಾರ 5,000 ಕೊಟ್ರೆ ಸೆಂಟ್ರಲ್ ಗೌರ್ಮೆಂಟರು 2,000 ಕೊಡ್ತಾರೆ. ನೋಡ್ರವ, ಇದು ನ್ಯಾಯನೇನವ? ಮಾತಾಡ್ಬೇಕ್ರಿ. ನ್ಯಾಯಕ್ಕೆ ಗಂಡ್ಮಕ್ಳು ವೇದಿಕೆ ಮೇಲೆ ಇದ್ದೀರಾ, ಇದು ನ್ಯಾಯನಾ? ಮಾತಾಡಿ. ಇಲ್ಲ ಅಲ್ವಾ? ಇಲ್ಲ. ಇದಕ್ಕೆ ಹೋರಾಟ ಆಗಬೇಕು. ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬರೀ ಸ್ಟೇಜ್ ಮಾಡಿಬಿಟ್ಟು ಪಾಪ ಎಲ್ಲ ಕಷ್ಟಪಟ್ಟಿರೋ ಹೆಣ್ಣು ಮಕ್ಕಳಿಗೆ ಬರೀ ಭಾಷಣ ಮಾಡ್ಬಿಟ್ಟು ಹೋಗೋದಲ್ಲವ. ಇದರ ಮೆಸೇಜ್, ನಿಮ್ಮ ಹಕ್ಕುಗಳನ್ನ ನೀವು ಪಡ್ಕೋಬೇಕು. ಯು ಹ್ಯಾವ್ ಟು ಗೆಟ್ ಯುವರ್ ರೈಟ್ಸ್. ಫಸ್ಟ್ಗೆ ಪ್ರಾರಂಭ ಮಾಡ್ತಾನೆ ನಮ್ಮ ಸಂವಿಧಾನದ ಪೀಠಿಕೆಯನ್ನ ಓದಿಸ್ತಾಳೆ ನಮ್ಮ ತಂಗಿ. ಏನದ್ರ ಅರ್ಥ? ಸಮಾನತೆ, ಸಮಾನ ಕೆಲಸಕ್ಕೆ ಸಮಾನ ದುಡ್ಡು ಕೊಡಬೇಕು. ಇಲ್ಲದೆ ಇದ್ರು ಅದು ಅನ್ಯಾಯ, ಅಸಮಾನತೆ. ನಾವೆಲ್ಲ ಅಂಬೇಡ್ಕರ್ ಮಕ್ಕಳು. ನಾವು ಧ್ವನಿ ಎತ್ತಲಿಲ್ಲ ಅಂತಂದ್ರೆ ನಾವು ಜೈ ಭೀಮ್ ಅಂತೀವಲ್ಲ, ಆ ಪದಕ್ಕೆ ಅರ್ಥನೇ ಇಲ್ಲ. ಸರಿನಾ? ತಪ್ಪ? ಸರಿ ಅಲ್ವಾ? ಸೊ ಹಾಗಾಗಿ ನನ್ನ ತಾಯಂದಿರು ಅವರ ಹಕ್ಕುಗಳನ್ನ ಪಡ್ಕೋಬೇಕು. ನೆನೆ ನಾನು ಎಷ್ಟೋ ಆಶಾ ತಾಯಂದಿರನ್ನ ಭೇಟಿಯಾಗಿದ್ದೆ. ಕೇಳಿದೆ ನಾನು, ಏನಮ್ಮ ನೀನ್ ಏನಾದ್ರು ಮನೆ ಪಡ್ಕೊಂಡಿದ್ಯಾ ನಿಮ್ ಗ್ರಾಮ ಪಂಚಾಯತಿಗಳಲ್ಲಿ? ನೀವು ಸಿಂಗಲ್ ಒಬ್ಬೊಬ್ಳು ಅಬಲೆ ಇರ್ತಾಳೆ ಅಂದ್ರೆ ಗಂಡ ಇರೋದಿಲ್ಲ, ಅವ್ರಿಗೆ ಸರ್ಕಾರದ ಯೋಜನೆಗಳಿದ್ದಾವೆ, ಪಡ್ಕೊಂಡಿದ್ಯಾ ಅಂದ್ರೆ ಏನು ಗೊತ್ತಿಲ್ಲ. ನೀವು ಗೊತ್ತಿಲ್ಲ ಅಂದ್ರೆ ನಿಮ್ಮಂತ ದುರಾದೃಷ್ಟರು ಈ ಭೂಮಿ ಮೇಲೆ ಇಲ್ಲ. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಅರಿವು ಬದುಕು, ಅಜ್ಞಾನ ಬದುಕಿಗೆ ಇನ್ನೊಂದು ಯಾವ್ದವ ಅಪೋಸಿಟ್ ವರ್ಡು, ಸಾವು. ಎಷ್ಟು ನಾನು ಜನರಿಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಆಯೋಗ ಇರೋದೇ ಹಾಗೆ, ಹೆಣ್ಣಿನ ಪರ ಅಷ್ಟೇ ನಿಲ್ಲೋದಿಕ್ಕೆ ಶಕ್ತಿ ನನಗೆ ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳನ್ನು ಸಹ ನಾನು ಇವತ್ತು ನೆನೆಸಬೇಕಾಗಿದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹೋರಾಟ ಮಾಡೋ ಮನೋಭಾವ ಇರುವಂತ ನಮ್ಮ ಸುಶೀಲ್ ಅಕ್ಕನಿಗೆ, ಆಯೋಗದ ಅಧ್ಯಕ್ಷೆ ಅಂತ ಹೇಳಲ್ಲ ನಾನು, ಒಬ್ಳು ತಾಯಿಯಾಗಿ, ಒಬ್ಳು ಅಕ್ಕನ ತಂಗಿಯಾಗಿ, ನಿಮ್ ಜೊತೆ ಶಕ್ತಿಯಾಗಿ, ನಿಮ್ಮೆಲ್ಲರ ಶಕ್ತಿಯಾಗಿ, ಯಾವತ್ತೇ ನೀವು ಏನೇ ಹೇಳಿದ್ರು, ಅದು ಯಾವ ಅಧಿಕಾರಿ ಇರ್ಬೋದು, ಯಾವ ಇಲಾಖೆ ಇರ್ಬೋದು, ಯಾವ ಪೊಲೀಸ್ ಸ್ಟೇಷನ್ ಇರ್ಬೋದು, ನಿಮ್ ಜೊತೆ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಮತ್ತೊಮ್ಮೆ ನನ್ನನ್ನು ಕರೆದಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಿಳೆ, ಜೈ 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 ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಹೇಳ್ತೀರಾ? ಯಾರಪ್ಪ ಅವಳು? ಭಾರತ ಜನನಿಯ ತನುಜಾತೆ, ಭಾರತಾಂಬೆನೋ ತಾಯಿಯೇನೆ. ತನುಜಾತೆ ಅಂದ್ರೆ ದೊಡ್ಡ ಮಗಳು, ಕರ್ನಾಟಕ ಮಾತೆ, ಜಯ ಹೇ ಜಯ ಹೇ. ಸೊ ಎಲ್ಲರೂ ಹೆಣ್ಣು ಮಗಳನ್ನ ರಕ್ಷಿಸಿ, ಶಿಕ್ಷಿತರನ್ನಾಗಿ ಮಾಡಿ, ಗೌರವಿಸಿ, ಅವಳನ್ನ ಸಬಲೀಕರಣರಾಗಿ ಮಾಡಿ ಅಂತ ಇಡೀ ಗಂಡು ಸಂಕುಲಕ್ಕೂ ಸಹ ನೀವಿಲ್ಲದೆ ನಾವಿಲ್ಲ, ನಾವಿಲ್ಲದೆ ನೀವಿಲ್ಲ. ಪ್ರಪಂಚದಲ್ಲಿ ಅರ್ಧದಷ್ಟು ತಾಯಿ ಇದ್ದಾಳೆ, ಅರ್ಧದಷ್ಟು ಅವಳ ಮಕ್ಕಳಿದ್ದಾರೆ. ಆದ್ರೆ ಶೋಷಣೆ ಅವಳ ಮೇಲೆ ಆಗೋದು, ಆ ತಾಯಿ ಮೇಲೆ. ಸೊ ಹಾಗಾಗಿ ನೀವೆಲ್ಲರೂ ನಮ್ಮ ಜೊತೆ ನಿಂತು ನಮ್ಮನ್ನೆಲ್ಲ ಕಾಪಾಡ್ತಾ ನಮ್ಮ ಜೊತೆಯಲ್ಲಿ ನಡಿಬೇಕು ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.